ಇಂದಿನ ಯಕ್ಷಗಾನ ಮತ್ತು ಹಿಂದಿನ ಯಕ್ಷಗಾನದಲ್ಲಿ ಇರುವಂತಹ ವ್ಯತ್ಯಾಸಗಳು ಯಾವುದೆಲ್ಲ? ತುಂಬಾ ವ್ಯತ್ಯಾಸ ಉಂಟು. ನನಗೆ ನನ್ನ ವಿಷಯದಲ್ಲಿ ಆಡಿದರಲ್ಲೇ ಬಂದಿದೆ ಕೆಲವೆಲ್ಲ. ಮೊದಲು ಯಕ್ಷಗಾನ ಅಂದ್ರೆ ರಂಗ ಪೂರ್ಣ ಪ್ರಮಾಣದಲ್ಲಿ ಮೇಳದಲ್ಲಿ ಯಜಮಾನ ಇದ್ರು ಆಟದ ಹೊಣೆ ಭಾಗವತನಿಗೆ. ಭಾಗವತನನ್ನೇ ಪ್ರಥಮ ವೇಷಧಾರಿ ಅಂತ ಹೇಳುವಂತ ಕಾಲ ಅದು. ಅಂತ ಪ್ರಾಜ್ಞರಾದ ವಿದ್ವಾಂಸರಾದ ರಂಗತಂತ್ರ ಗೊತ್ತಿರುವ ಭಾಗವತರುಗಳಿದ್ದದ್ದು. ನೀವೇನು ನನ್ನ ಕಾಲಕ್ಕೆ ಆಗುವಾಗ ನಾನು ಬಾಲ್ಯದಲ್ಲಿ ಹೊರಡುವ ಕಾಲಕ್ಕೆ ಅಗರಿ ಭಾಗವತರಿಗೆಲ್ಲ ವಯಸ್ಸಾಗಿದೆ. ಆದ್ರೂ ಕೆಲವು ಆಟ ನಾನು ನೋಡಿದ್ದೇನೆ. ಅವರೊಂದು ರಂಗ ನಡೆಸುವ ಕ್ರಮವೇ ಕ್ರಮ. ಎಷ್ಟು ಮಾತಾಡ್ಬೇಕು. ಅವನು ಉದ್ದ ಆಯ್ತು ಅಂತ ಅಂದ ಕೂಡಲೇ ಜಗಟಲ್ಲಿ ಅವರು ಸಿಗ್ನಲ್ ಮಾಡಿ ಆಯ್ತು, ಸಿಗ್ನಲ್ ಮಾಡಿ ಕಥೆಯನ್ನು ಮುಂದುವರಿಸಿ ಆಯ್ತು ಅಂತ. ಆ ನಿರ್ದೇಶನ ಕ್ರಮ ಎರಡು. ಬಂದ ಪ್ರಸಂಗ ಮತ್ತು ಯಾವುದು ಆಟ ಆಡಿಸುವವರು ಹೇಳ್ತಾರೆ ಆ ಪ್ರಸಂಗಕ್ಕೆ ಸರಿಯಾಗಿ ಪಾತ್ರ ಹಂಚಿಕೆ ಮಾಡಿ ಎಲ್ಲ ಕಲಾವಿದರನ್ನು ಕೂತುಗೊಳಿಸೋದು ಬೈಟಕ್ಕಿತ್ತು ಚೌಕಿಯಲ್ಲಿ. ನಾನು ಆಗ ಬರಿಬಹುದ್ರ ವಿಷಯದಲ್ಲಿ ಎಲ್ಲ ಪಾತ್ರಧಾರಿಗಳಿಗೆ ಹೀಗೆ ಹೀಗೆ ಹೇಳಿಕೊಟ್ಟು ಸಿದ್ಧಪಡಿಸಿ ಮತ್ತೆ ರಂಗಕ್ಕೆ ಹೋದ್ಮೇಲೆ ರಂಗಸ್ಥಳದಲ್ಲಿಯೂ ತಿದ್ದುವಂತ ಕ್ರಮ ಇತ್ತು ಎಷ್ಟೋ ಬಾರಿ. ಒಬ್ಬ ಕಲಾವಿದನಿಗೆ ಪದ್ಯ ಅರ್ಥ ಆಗ್ಲಿಲ್ಲ, ಹೇಳಿದ ಶಬ್ದ ಅರ್ಥ ಆಗ್ಲಿಲ್ಲ, ಹಾಗೆ ಪದ್ಯಕ್ಕೆ ಅರ್ಥ ಹೇಳುವ ಕಾಲ ಅಂತ. ಎಲ್ಲರಲ್ಲೂ ಪುಸ್ತಕ ಇಲ್ಲ ಅವಾಗ. ಅಂದ್ರೆ ಭಾಗವತರಲ್ಲಿಯೇ ಪುಸ್ತಕ ಇಲ್ಲ, ಗರಿ ಭಾಗವತರಿಗೆಲ್ಲ ಪುಸ್ತಕವೇ ಬೇಡ, ಕಂಠಸ್ಥ ಪ್ರಸಂಗಗಳೆಲ್ಲ. ಅಂತ ಭಾಗವತರು ಇವನಿಗೆ ಗೊತ್ತಾಗ್ಲಿಲ್ಲ, ಪದ್ಯ ಶಬ್ದ ಸಿಗ್ಲಿಲ್ಲ ಅಂತಂದ್ರೆ ಅವನಿಗೆ ಸಿಗಬೇಕಾದಂತ ಮುಖ್ಯ ಶಬ್ದವನ್ನೇ ಮತ್ತೆ ಮರಳಿ ಮರಳಿ ಎರಡೆರಡು ಬಾರಿ ಅವನಿಗೆ ಕೇಳಿಸುವ ಹಾಗೆ ಹೇಳಿ ಅವನನ್ನು ಸಿದ್ಧ ಮಾಡ್ತಿದ್ರು. ಹಾಗೆ ಅಂತ ಭಾಗವತರುಗಳಿದ್ದು ಮತ್ತೆ ಎಲ್ಲ ರೀತಿಯದ್ದಾದಂತಹ ಪ್ರತಿಭೆಗಳು, ಶ್ರೀವೇಷ ಆಗಲಿ, ಹಾಸ್ಯ ಆಗಲಿ, ಪ್ರಧಾನ ಪಾತ್ರಗಳು, ಇನ್ನು ಪುಂಡುವೇಷ, ಎಲ್ಲಾ ಪಾತ್ರಗಳಿಗೂ ಸರಿಯಾದಂತ ಅವಕಾಶಗಳನ್ನು ರಂಗದಲ್ಲಿ ಕೊಡ್ತಾ 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 ಮಂಗಳ ಮಾಡುವಂತಹ ಒಂದು ಕ್ರಮ ಅದು ಇತ್ತೀಚೆಗೆಲ್ಲ ಕಡಿಮೆ ಆಗ್ತಾ ಬಂದಿದೆ. ಎಷ್ಟು ಪ್ರಸಂಗವೇ ಇರಲಿ ಕಟೀಲಿನಲ್ಲಿ ಮೊದಲು ನವರಾತ್ರಿ ಸಮಯದಲ್ಲಿ ಆಗಲಿ, ಆಮೇಲೆ ನೀವೆಲ್ಲ ನೋಡಿದ ಹಾಗೆ ಅಷ್ಟಮಿಗೆ, ಇಂಥ ಸಂದರ್ಭಗಳಲ್ಲಿ ಒಂದು 2-3 ದಿವಸದ ಪ್ರಸಂಗಗಳು ಇರ್ತಿತ್ತು. ಎಲ್ಲ ಹತ್ತಿರದ ಮಾರತ ಭಾಗವತರುಗಳೆಲ್ಲ ಆದ ಮೇಲೆ ಕೊನೆಗೆ ಅಗರಿ ಭಾಗವತರು ಕುಳಿತುಕೊಳ್ಳುವಂಥದ್ದು ಬೆಳಗಿನ ಜಾಮಕ್ಕೆ. ಅಷ್ಟೂ ಪ್ರಸಂಗಗಳನ್ನು ಅವರು ಮುಗಿಸಿ ಅಗರಿ ಭಾಗವತರು 6 ಗಂಟೆಗೆ ಮಂಗಳ ಮಾಡ್ತಾರೆ. ಹೇಗೆ ಸ್ವಾಮಿ ನೀವು ಹೇಳಿ? ಕೃಷ್ಣಲೀಲೆ ಕಂಸವಧೆ ಮಾಡಿ, ಕೃಷ್ಣಾರ್ಜುನ ಕಾಳಗ ಮಾಡಿ, ಶಿಶುಪಾಲ ವಧೆಯಾಗಿ, ಶ್ರೀನಿವಾಸ ಕಲ್ಯಾಣ, ಇಷ್ಟು ಪ್ರಸಂಗಗಳನ್ನು ಅವರು ಬೆಳಿಗ್ಗೆ ಆಗುವ ಅದು ಕೂಡ ಎಲ್ಲಿ ಲೋಪ ಇಲ್ಲದೆ ಮಾಡಿಸಿ, ಅದ್ಯಾಕೆ ಮಾಡಿದ್ರೆ ಕಲಾವಿದರು ಇವರಿಗೆ ಹೆದರಿ ಮಾಡ್ತಿದ್ರು. ನನ್ನ ಅರ್ಥ ಇನ್ನೂ ಉಂಟು ಅಂತ ಹೇಳಿ ರಂಗದಲ್ಲಿ ನಿಲ್ಲುವಾಗಿಲ್ಲ. ಅಂದ್ರೆ ಹಿಂದಿರುವ ಸಮರ್ಥ ಸೂತ್ರಧಾರಿ ಅವನ ಪದ್ಯಕ್ಕೆ ಮುಖ್ಯ ವಿಷಯ ಎಷ್ಟು ಬೇಕು ಅಷ್ಟನ್ನೇ ಹೇಳಿಕೊಂಡು ಹೋಗ್ತಾ ಹೋಗ್ತಾ ಅಗರಿ ಭಾಗವತರು ಮಾಡಿ 6 ಗಂಟೆಗೆ ಕಟೀಲಿನ ದೇವರ ಒಳಗೆ ಹೋಗಿ ಅಲ್ಲಿ ದೇವರು ಮಂಗಳ ಮಾಡಿ ಬರುವ ಅಂತ ಅದು ಚಂದವೇ ಬೇರೆ. ಅಂದ್ರೆ ಸೂರ್ಯೋದಯದಿಂದ ಮತ್ತೆ ಆಟ ಇರಬಾರ್ದು ಅಂತ ಹೇಳ್ತಿದ್ದವರು. ಈಗ ಹೋಗಿ ಸೂರ್ಯೋದಯ ಅಲ್ಲ, ಸೂರ್ಯ ಮುಳುಗೋ ಸಮಯದವರೆಗೆ ಆಟ ಮುಗಿಯುವುದಿಲ್ಲ ಹೇಳುದು ನಾನು. ಅಂದ್ರೆ ಯಾಕಂದ್ರೆ ಇಲ್ಲ, ಸಮರ್ಥ ಸೂತ್ರಧಾರ ಇಲ್ಲ ಅಂತ ಯಕ್ಷಗಾನಕ್ಕೆ ಹಾಗೆ ಹೇಳುವಂತ ಸೂತ್ರ. ಈಗ ಒಬ್ಬ ಮಾಡಿಸುವ ಇರ್ಬೋದು, ಇಡೀ ದಿವಸ ಆಟ ಮಾಡುವ, ಅವನಲ್ಲಿ ಹೇಳುವ ಧೈರ್ಯದ ಭಾಗವತರಿಲ್ಲ ಅಂತ ಹೇಳುದು ನಾನು. ಅಗರಿ ಭಾಗವತ ಆದ್ರೆ ಇಲ್ಲ ಇಲ್ಲ ನಿನ್ನದು ಸೂರ್ಯೋದಯದ ಮೇಲೆ ನಮ್ಮದು ಆಟ ಆಗುದಿಲ್ಲ, ನಾನು ಪದ್ಯ ಹೇಳುದಿಲ್ಲ ಅಂತ ಹೇಳುವಂತ ಭಾಗವತರು ಅಂತವ್ರು ಇದ್ರು ಆವಾಗ. ಈಗ ಇಲ್ಲ. ಆದ ಕಾರಣ ಆಮೇಲೆ ನಾನೇ ತಿರುಗಾಟ ಮಾಡಿದ ಬಲಿಪ ಭಾಗವತರು, ಇರಾ ಭಾಗವತರು, ಯಾರೇ ಆಗ್ಲಿ 6 ಗಂಟೆಯಿಂದ ಮುಂದೆ ಆಟ ಆ ಕಾಲಕ್ಕೆ ಆಗ್ತೇ ಇರ್ಲಿಲ್ಲ. ಈಗ ಪ್ರಸಂಗಗಳೆಲ್ಲ ತುಂಡು ತುಂಡು ತುಂಡಾಗಿದೆ. ಮೊದಲನಾಗಿ ಒಂದೇ ಪ್ರಸಂಗ ಆಡುವ ಕ್ರಮ ಇಲ್ಲ. ಕೃಷ್ಣಲೀಲೆ ಕಂಸಾವಧೆ ಇಲ್ಲ, ಉಂಟಾ? ದೇವಾಂಗ ಮದನಿಕೆ ಅಂತ ಹೇಳೋ ಪ್ರಸಂಗ ಇಲ್ಲ. ಕುರುಕ್ಷೇತ್ರ, ಪಾಂಡವ ಶ್ವಮೇಧ ಅಂತ ಇಲ್ಲೊಂದಲ್ಲಿ ಆಗ್ತದೆ ಬಿಟ್ಟರೆ ಬೆಳಗಿನವರೆಗೆ ಸೇವೆಗಾದ್ರೆ ಮತ್ತೆ ಆಗುದೇ ಇಲ್ಲ. ನಮ್ಗೆ ಸೇವೆ ಆದ ಮೇಲೆಯೂ ಪಾಂಡವ ಶ್ವಮೇಧ ಆಗ್ತದೆ ತಿರುಗಾಟದಲ್ಲಿ ಕೆಲವು ಕಡೆಯಲ್ಲಿ. ಹೀಗೆ ಪೂರ್ಣ ಪ್ರಮಾಣದ ಕುರುಕ್ಷೇತ್ರ ಪೂರ್ಣ ಪ್ರಮಾಣದ ಪ್ರಸಂಗ, ಪೂರ್ಣ ಪ್ರಮಾಣದ ಪ್ರಸಂಗ ಆದ್ರೆ ಇಷ್ಟಿಷ್ಟು ಗಂಟೆಗೆ ಇಂತಿದ್ದದ್ದು ಮುಗಿಬೇಕೆಂಬುದು ನಿಘಂಟಿ. ಅದನ್ನು ಮುಗಿಸಿಕೊಂಡು 6 ಗಂಟೆಗೆ ಮಂಗಳ ಮಾಡ್ತಿದ್ರಲ್ಲ ಭಾಗವತರುಗಳು. ಈಗೆಲ್ಲ ವ್ಯಕ್ತಿ ಕೇಂದ್ರಿತವಾಗಿ, ಒಬ್ಬೊಬ್ಬ ಕಲಾವಿದನ ಕೇಂದ್ರಿತವಾಗಿ ಪ್ರಸಂಗ ಈಗ ಪ್ರಾರಂಭ ಆಗಿದೆ. ಪುಂಡುವೇಷ ಇದ್ರೆ ಪುಂಡುವೇಷಕ್ಕೊಂದು ಪ್ರಸಂಗ, ಕಿರೀಟ ವೇಷ, ಅದಕ್ಕಿಂತ ಮತ್ತೊಂದು ಶ್ರೀವೇಷ ಇದ್ರೆ ಶ್ರೀವೇಷಕ್ಕೊಂದು ಪ್ರಸಂಗ ಅಂತ. ನಾನು ಸತ್ಯ ಹೇಳಿದ್ರೆ ನಮ್ಮನ್ನು ಯಕ್ಷಗಾನ ರಂಗದಿಂದಲೇ ಹೊರಗಿಟ್ಟರು ಹೇಳುದು ನಾನು ವಿಷಯ. ಅದರಿಂದ ಎಲ್ಲರೂ ಸ್ವೀಕರಿಸಬೇಕು ಅಂತ ಇಲ್ಲ. ಕಲಾವಿದರಿಗೆ ಸರಿಯಾಗಿ, ಕಲಾಭಿಮಾನಿಗಳಿಗೆ ಸರಿಯಾಗಿ ಅರ್ಥ ಆದ್ರೆ ಸಾಕು. ವೇದಿಕೆಯನ್ನು ಇನ್ನುಳಿದ ವಿಷಯಗಳನ್ನೆಲ್ಲ ದೂರ ಇಟ್ಟು ಇಡೀ ವ್ಯಾಪಿಸಿದೆ ನಾಟ್ಯ ವೈಭವ ಮತ್ತೆ ಗಾನ ವೈಭವ. ಗೊತ್ತಾಯ್ತಾ ನಿಮಗೆ?
ಹಾಡು ಗಾನ ವೈಭವ ಅಂತ ಒಂದು ಪ್ರಕಾರ ಇರ್ಲಿ, ತೊಂದರೆ ಇಲ್ಲ. ಹ್ಮ್ ಮನೆಯಲ್ಲಿ ಉಪನಯನವ, ಮದುವೆ, ಇನ್ನೊಂದು ಕಾರ್ಯ. ನಾನು ಹೋಗಿದ್ದೇನೆ ಎಷ್ಟೋ ಇದು ಕಾರ್ಯಕ್ರಮ MC ಆಗಿ ನಾನು ಭಾಗವಹಿಸಿದ್ದುಂಟು ಹ್ಮ್ ಗಾನ ವೈಭವದಲ್ಲಿ. ಅದು ಅಲ್ಲಿ ಇರ್ಲಿ, ಅಲ್ಲಿ ಹಾಡಿದಷ್ಟನ್ನೇ ಭಾಗವತರು ಇಲ್ಲಿ ಹಾಡಿದ್ರೆ ರಂಗದಲ್ಲಿ ಹ್ಮ್ ಅಷ್ಟೇ ಹೊತ್ತು ಒಂದು ಹಾಡನ್ನು ಅಲ್ಲಿ ಅರ್ಧ ಗಂಟೆ ಹಾಡ್ತಾರೆ ಅಂತ ಇಟ್ಟುಕೊಳ್ಳಿ. ಅರ್ಧ ಗಂಟೆ ಇಲ್ಲಿ ಹಾಡಿದ್ರೆ ವೇಷಧಾರಿಯನ್ನು ಮಾಡೋದು, ಇನ್ನುಳಿದ ಪಾತ್ರಗಳನ್ನು ಮುಗಿಸುವುದು ಯಾವಾಗ? ಅಷ್ಟು ಸಮಯದ ವ್ಯಾಪ್ತಿಯೊಳಗೆ ಕಾರ್ಯಕ್ರಮ ಮುಗಿಸುವುದಿಗೆ. ಹಾಗಾಗಿ ಗಾನ ವೈಭವ, ನೃತ್ಯ ವೈಭವ ಎಂಬುದು ಅದೊಂದು ಹೊಸತ್ತು, ಯಕ್ಷಗಾನಕ್ಕೆ ಸಂಬಂಧವಿಲ್ಲದ ವಿಷಯ ಅಂತ ಅದರಷ್ಟಾಗಿರಬೇಕೇ ವಿನಃ ಯಕ್ಷಗಾನ ಪೂರ್ಣ ಪ್ರಮಾಣದ ಆಟ ಬಯಲಾಟ ಪ್ರದರ್ಶನಗಳಲ್ಲಿ ಇದರದ್ದು ಈ ವಿಸ್ತಾರ ಉಂಟಲ್ಲ, ಇದು ನನಗೆ ಮಾರಕ. ಹಾಗಾದ್ರಿಂದಲೇ ಪೂರ್ಣ ಪ್ರಮಾಣದಲ್ಲಿ ಆಟ ಯಾವುದು ನಡೆಯುವುದಿಲ್ಲ. ಎಲ್ಲ 5 ಪದ್ಯದಲ್ಲಿ 2 ಪದ್ಯದಲ್ಲಿ ಮುಗಿಸಬೇಕು. ಇವರೊಂದು ಮುಗಿಸಿ ಇವ ಮುಂದುವರಿಯಬೇಕು. ಇಂದ್ರಜಿತ್ ರಾವಣ ಕರೆದು ರಾವಣ ಬಂದು 5 ಪದ್ಯ ತಕೊಂಡು ಹೋಗುವ ಇಂದ್ರಜಿತ್ ಹೋಗಿ ಕೇವಲ ತಂದೆಯೊಳ ಪಣೆಗೊಂಡು ಅಲ್ಲಿಂದ ಹೊರಡು ಇಂದ್ರಜಿತ್ ಹೊರಟಿದ್ದೆ. ಈಗ ಅರ್ಧ 3/4 ಗಂಟೆಯಲ್ಲಿ ಇಂದ್ರಜಿತ್ ಕಾಳಗ ಸಹ ಮುಗಿತದೆ. ಮೊದಲು ಸರಿ ಇಂದ್ರಜಿತ್ ಕಾಳಗ ಬಂದ್ರೆ 2.5-3 ಗಂಟೆ ಇಂದ್ರಜಿತ್ ಕಾಳಗ ಅಂತ ನನಗೆ ಗೊತ್ತುಂಟು. ನಾನು ಮಾಡಿದವ ವೇಷ ಕಟೀಲು ಮೇಳದಲ್ಲೆಲ್ಲ ಸರಿ ಕಪಿಗಳ ಯುದ್ಧ ಎಲ್ಲ ಮಾಡಿಕೊಂಡು ಹೋಗಿ ಹಾಗೆ ಮಾಡ್ತಾ ಅರ್ಧ ಗಂಟೆ ಕಪಿಗಳ ಯುದ್ಧ ನಡೀತಿತ್ತು ಚಂದದಲ್ಲಿ ಎಲ್ಲ. ಯಾಕಂದ್ರೆ 5-6 ಜನ ಕಪಿಗಳೇ ಇದ್ರು, ಬೇರೆ ಬೇರೆ ನಮೂನೆವಾರ ಯುದ್ಧಗಳು ಇದೆಲ್ಲ ಮಾಡ್ತಾ ಮಾಡ್ತಾ ಹೀಗೆಲ್ಲ ಮಾಡ್ತಾ ಇರುವಂತ ಕಾಲ ಇತ್ತು. ಈಗ ಎಲ್ಲ 3/4 ಗಂಟೆಯಲ್ಲಿ ಮುಗಿದು. ಹಾಗಾಗಿ ಈ ಸ್ಥಾನಗಳನ್ನೆಲ್ಲ, ಈ ಜಾಗವನ್ನೆಲ್ಲ ತುಂಬಿದ್ಯಾವುದು? ಯಾವುದು ಉಳಿದ ಕಲಾವಿದರೆಲ್ಲ ಮಾತಾಡುವಂತ ಸಂದರ್ಭದ ಎಲ್ಲರಿಗೂ ಸಿಗುವಂತ ಅವಕಾಶದ ವ್ಯಾಪ್ತಿಯನ್ನುಂಟಲ್ಲ, ತುಂಬಿದ್ಯಾವುದು? ಇವರಿಗೆ ಇಲ್ಲದಾದ್ದು ಹೇಗೆ ಅಂತ ಕೇಳಿದ್ರೆ ಅಲ್ಲಿ ತುಂಬಿದ್ದೇ ನಾಟ್ಯ ವೈಭವ ಮತ್ತೆ ಗಾನ ವೈಭವ, ಮತ್ತೊಂದು ಹಾಸ್ಯ ವೈಭವ. ಇದು 3 ತುಂಬಿ ಉಳಿದವರಿಗೆಲ್ಲ ಸಮಯ ಇಲ್ಲ ಅಂತ ಆಗಿದೆ. ಹಾಗಾಗಿ ನಾನು ಯಕ್ಷಗಾನ, ಅವತ್ತಿನ ಯಕ್ಷಗಾನಕ್ಕೆ ಇವತ್ತಿನ ಯಕ್ಷಗಾನಕ್ಕೂ ವ್ಯತ್ಯಾಸ ಅಷ್ಟನ್ನೇ ಹೇಳುದು. ಒಬ್ಬ ಪ್ರಬಲ, ಒಂದು ಒಳ್ಳೆ ಜ್ಞಾನ ಇದ್ದ, ಪುರಾಣದ ಜ್ಞಾನ, ರಂಗನಡೆ, ಶ್ರುತಿ, ರಾಗ, ಬೆಳಗಿನವರೆಗೆ ಹಾಡುವಂತ ಸಾಮರ್ಥ್ಯ, ಭಾಗವತ ಸೂತ್ರಧಾರಿಯ ಕೊರತೆ ಯಕ್ಷಗಾನ ರಂಗದಲ್ಲಿ ಗೊತ್ತಾಗ್ತದೆ. ಅದು ನಾನು ಹೇಳಿದಲ್ಲ, ಮೊದಲು ಹಿರಿಯ ಕಲಾವಿದರೆಲ್ಲ ಹೇಳಿ ಆಗಿದೆ. ಕೋಳಿ ರಾಮಚಂದ್ರರಂತವರು ಹೇಳಿ, ಲಿಂಗಣ್ಣವಂತವರು ಹೇಳಿ ಆಗಿದೆ. ಹಾಗಾಗಿ ನನಗೆ ಅದನ್ನು ತುಂಬಾ ನಾನು ಬೇಸರದಲ್ಲಿ ಹೇಳುವಂತದ್ದು. ಈಗ ನೋಡಿ ಬಂದು ಕಲಾವಿದರಲ್ಲಿ ಕೇಳುದು ಕ್ರಮ ಹೇಗೆ, ಎಂತದ್ದು ಹೋಗ್ಬೇಕು, ಯಾವ ಪದ್ಯ ಕೊಡ್ಬೇಕು, ನಾನು ಮತ್ತೆ ದೃಶ್ಯಾವಳಿ ಬರ್ಲಿಕ್ಕೆ ತೊಡಗಿದೆ ಅಲ್ಲ. ಮೊದಲೆಲ್ಲ ದೃಶ್ಯಾವಳಿ ಬಲಿಫಲಂತವರಲ್ಲಿರುವ ಕಾಲಕ್ಕೆ ಶಾಸ್ತ್ರಿಗಳು ಪೂಜಾ ಭಾಗವತರಲ್ಲಿರುವಾಗ ದೃಶ್ಯಾವಳಿ ಅಂತ ಬೇಕಿರ್ತಿಲ್ಲ. ಯಾಕಂದ್ರೆ ಅವರೇ ಹೇಳಿ ಕೊಡ್ತಿದ್ರು ಕಲಾವಿದರಿಗೆ. ಮತ್ತೆ ವೇದಿಕೆಯಲ್ಲಿ ಕೂತ್ರೆ ಅವರೇ ಕಥೆಯನ್ನು ಕೊಂಡೋಗ್ತಿದ್ರಲ್ಲ. ಆಮೇಲೆ ಕಾಲಕ್ಕೆ ನನ್ನ ಮಿತ್ರರಾದಂತಹ ಒಳಕುಂಜ ರವಿಶಂಕರ್ ಮತ್ತೆ ನಾನು 4ನೇ ಮೇಳದಲ್ಲಿ ತೊಡಗಿದ್ದು ಯಾವುದು ಬರೀಲಿಕ್ಕೆ. ಮತ್ತೆ ಅವರದನ್ನೊಂದು ಪುಸ್ತಕವೇ ಮಾಡಿದ್ರು, ಯಕ್ಷಗಾನ ರಂಗ ಇದು ಅಂತ ಹೇಳಿ ಒಂದು ಪುಸ್ತಕವನ್ನೇ ಮಾಡಿದ್ರು, ರಂಗನಡೆ ಅಂತ ಹೇಳಿ. ಯಾಕಂದ್ರೆ ಸೀನ್ ಲಿಸ್ಟ್ ಬರೋದು ಎಲ್ಲ ದೃಶ್ಯಾವಳಿ, ನಾಟಕಕ್ಕೆ ಬರೆದಾಗೆ ಯಕ್ಷಗಾನಕ್ಕೆ ಸೀನ್ ಲಿಸ್ಟ್ ಬರ್ಲಿಕ್ಕೆ ತೊಡಗಿದ್ರು. ಮತ್ತೆ ನಾನು ಹೊಸನಗರ ಮೇಳಕ್ಕೆ ಹೋದ ಮೇಲೆ ಅಲ್ಲಿ ಅಗತ್ಯವಾಗಿ ಹೇಳಿದ್ರು ಸೀನ್ ಲಿಸ್ಟ್ ಬರೆದು ಕೊಡುದು. ಅಲ್ಲಿ ಸೀನ್ ಲಿಸ್ಟ್ ಬರೀದು ಒಂದು 10-50 ಪ್ರಸಂಗಕ್ಕೆ ನಾನು ಸೀನ್ ಲಿಸ್ಟ್ ಬರೆದಿದ್ದೆ. ಯಕ್ಷಗಾನ ಪ್ರಸಂಗಕ್ಕೆ ಸೀನ್ ಲಿಸ್ಟ್ ಬರೀದೇ ಕೆಲಸ ನನಗೆ. ಆ ಪುಣ್ಯಕ್ಕೆ ಈಗಲೂ ಅದೇ ನಡೆಗಳಲ್ಲಿ ಯಕ್ಷಗಾನ ಪ್ರದರ್ಶನ ಆಗ್ತಾ ಉಂಟು ಅಂತ ನನಗೆ ಕೆಲವು ಕಡೆ ಆಟ, ನಾನು ಮೇಳ ಬಿಟ್ಟು ನನಗೆ ನೋಡುವ ಗೊತ್ತಾಗ್ತದೆ ಇದೆಲ್ಲ ನನ್ನ ಸೀನ್ ಲಿಸ್ಟ್ ಪ್ರಕಾರ ಯಕ್ಷಗಾನ ಹೋಗುದು ಅಂತ. ಹಾಗಾಗಿ ಸೀನ್ ಲಿಸ್ಟ್ ಬರ್ಲಿಕ್ಕೆ ಕಲ್ಸದ್ದೇ ನಾನು ಇತ್ತೀಚೆಗೆ. ಹಾಗೆ ಒಂದು ದೃಶ್ಯಾವಳಿ ಬರ್ಲಿಕ್ಕೆ ಗೊತ್ತಾಗಿ ರವಿಶಂಕರ್ಗೆ ಒಂದು ಪುಸ್ತಕ ಬರೆಯುವಲ್ಲಿವರೆಗೆ ಆಯ್ತು. ಅಂದ್ರೆ ಅದರ ಅರ್ಥ ಎಂತದ್ದು ಅಂತ ಹೇಳಿದ್ರೆ, ಭಾಗವತರುಗಳು ಪ್ರೌಢರಾಗ್ಲಿಲ್ಲ ಅಂತ, ಪದ್ಯ ಹೇಳೋರು ಮಾತ್ರ ಅಂತಲ್ಲದೆ, ಇಲ್ಲದಿದ್ರೆ ಸೀನ್ ಲಿಸ್ಟ್ನ ಅಗತ್ಯ ಇಲ್ಲ, ನೇರವಾಗಿ ಕಥೆಯನ್ನು ಕೊಂಡೋಗ್ಬೋದು. ಹಾಗಾಗಿ ಮೊದಲಿನ ಯಕ್ಷಗಾನಕ್ಕೂ ಈಗಿನ ಯಕ್ಷಗಾನಕ್ಕೂ ಡ್ರೆಸ್ಸಿನಲ್ಲಿ, ಕುಣಿತದಲ್ಲಿ ಎಲ್ಲ ವ್ಯತ್ಯಾಸ ಆಗಿದೆ ತುಂಬಾ. ವೇಷ ಮಾಡಿಕೊಳ್ಳುವುದರಲ್ಲಿ ಒಂದು ಶ್ರೀವೇಷದ ಮೊದಲು ಒಂದು ಸಖಿ ಮಾಡೋಳು ಸಖಿ ಆಗಿ ಇದ್ಲೋಳು. ಸಖಿ ಬರುವಾಗ ಸ್ವಲ್ಪ ಮಹಾರಾಣಿಗೆ ಸಮೀಪ ಇರ್ತಾರೆ, ಅವಳ ಆಭರಣ ಎಲ್ಲ ಏನು ಕಡಿಮೆಯಲ್ಲಿ ಇರುವುದಿಲ್ಲ. ಹಾಗೆ ಅಂದ್ರೆ ಅವಳಿಗೆ ಕೊರತೆ ಆಗ್ತದೆ. ಹಾಗೆ ಮತ್ತೆ ಬಾಕಿ ಇನ್ನು ಉಳಿದ ಶಂಕದುರ್ಗರ ಪಾತ್ರ ನೋಡಿ, ಅದ್ಭುತ. ಶಂಕದುರ್ಗರು ಏನು ಮಹಿಷಾಸುರನಿಗೆ ರಕ್ತಭಜನೆಗೆ ಕಡಿಮೆ ಅವರಲ್ಲ, ಈಗಲ್ಲ ಒಳ್ಳೆ ಕಿರೀಟ ಎಲ್ಲ ಅದ್ಭುತ ಅಲ್ವಾ, ಡ್ರೆಸ್ ಎಲ್ಲ ಕಟ್ಟಿ ಏನು ಕಡಿಮೆ ಅವರಲ್ಲ. ಅವರೊಂದು ಹಾಗೆಲ್ಲ ದೂರ ದೂರ ಗುಹೆಗಳಲ್ಲಿ ಕಾಲ ಕಳೆದವರು ಅಂತ ಗೊತ್ತೇ ಆಗುದಿಲ್ಲ ಶಂಕದುರ್ಗರು. ಅಂದ್ರೆ ಕೈ ಇಲ್ಲ ಕಣ್ಣಿಲ್ಲ ಅಂತ ಹೇಳುದು ಪ್ರಧಾನ ಪಾತ್ರಧಾರಿಗಳಾಗಿ ಅವರು ಸಹ ಬರ್ತಾರೆ. ಮತ್ತೆ ರಂಗಸ್ಥಳದಲ್ಲಿ ಒಂದು ದಿಬ್ಬಣಿಗರು ಬಂದು ಕೂಡ ಅಡ್ಡಾದಿಡ್ಡಿ ಹೋಗುತ್ತಾರೆ. ನಾನು ನೋಡ್ತಾ ಇದ್ದೇನೆ ಇದನ್ನೆಲ್ಲ. ಯಾಕೆ ಗೊತ್ತುಂಟ, ಅಲ್ಲಿ ಹಿಂದೆ ಕೂತ ಭದ್ರ ಇಲ್ಲ ಅಂತ. ಈ ದಿಬ್ಬಣಿಗರು ಬಂದವರು ಎಲ್ಲಿ ಮರ್ಯಾದಿಲ್ಲ, ಒಂದು ಸಭ್ಯರಾಗಿ ಕೂತುಕೊಳ್ಳುವುದಿಲ್ಲ. ಅವರು ಆಚೆ ಈಚೆ ತಿರುಗಾಡ್ತಾರೆ ಅಡ್ಡ. ರಂಗದಲ್ಲಿ ಆಚೆ ಈಚೆ ಪ್ರಧಾನ ಪಾತ್ರ ಇರುವಾಗ ಅಡ್ಡದಿಡ್ಡಿ ಹೋಗಬಹುದು ಸ್ವಾಮಿ.
ಪ್ರಧಾನ ಪಾತ್ರದಲ್ಲಿ ರಥದಲ್ಲಿರುವಾಗ ಬಲ ಬಂದಂತ ವೇಷ, ಅವರಿಗೆ ಬಲ ಅಂದ್ರೆ ರಕ್ಕಸರು ದೇವತೆಗಳ ಬಂದವರು, ಇವನಿಗಿಂತ ಮುಂದೆ ಹೋಗಿ ನಿಲ್ಲುದು ಹೂವಲ್ಲಿ. ಆ ಕ್ರಮ ಇಲ್ಲ ಮೊದಲೆಲ್ಲ. ಮೊದಲಿಗೆ ಬಣ್ಣದ ಮಾಲಿಕ ಜನಂತವರಾದ್ರೆ ಬಿಲ್ಲಿನಲ್ಲಿ ಕತ್ತಿಯಲ್ಲಿ ಈ ದೂಡಿ ಹಿಂದೆ ಮಾಡ್ಯಾರು. ಇವನಿಗಿಂತ ಮುಂದೆ ಹೋಗಿ ನಿಲ್ಲಬಾರ್ದು ವೇಷದಾಗಿರು. ಅಲ್ಲ, ಅದಕ್ಕೆಲ್ಲ ಕ್ರಮ ಉಂಟು. ನಾನು ಕೋಳೂರು ಗುರುಗಳ ಕ್ರಮ ನೋಡಿದ್ದೇನೆ. ಅವರ ಒಂದು ಪತಿ ಮತ್ತೆ ಪತ್ನಿ ಅಂತ ಗಂಡ ಹೆಂಡತಿರ ವೇಷ ಇದ್ರೆ ಒಂದು ಹೆಜ್ಜೆ ಹಿಂದೆ ಅಲ್ವಾ ಗುರುಗಳ ನಿಲ್ಲುವಂತದ್ದು. ನೀವು ನೋಡಿಬೇಕಾದ್ರೆ ಆ ಕಾಲ ಕ್ಯಾಸೆಟ್ ಇದ್ರೆ ಗಂಡನಿಗಿಂತ ಮುಂದೆ ನಿಲ್ಲಿಕ್ಕಿಲ್ಲ, ಗಂಡನಿಗಿಂತ ಒಂದು ಹೆಜ್ಜೆ ಹಿಂದೆ. ರಂಗದಲ್ಲಿ ಅವರದ್ದು ತಿದ್ದುವ ಕ್ರಮ ಉಂಟು. ಸುಂದಮಳ ವಿಶ್ವೇಶ್ವರ ಭಟ್ರೆ ಹೇಳ್ತಾರೆ ಕಳೆದ ಸಭೆಯಲ್ಲಿ ಒಂದು ಭಾಷಣದಲ್ಲಿ, ಕೋಳೂರು ಗುರುಗಳು ಚೌಕಿಯಲ್ಲಿ ಹೇಳಿ ಕೊಡೋದಕ್ಕಿಂತಲೂ ಹೆಚ್ಚು ರಂಗದಲ್ಲಿ ಹೇಳಿ ಕೊಡುದು ಅಂತ. ಅವರ ನಡೆ ಅದು ನೋಡುವಾಗಲೇ ವೇಷ ಹೇಗಿರ್ಬೇಕು ಅಂತ ನಮಗೆ ಗೊತ್ತಾಗ್ತದೆ ನೋಡಿ. ಅಂತ ಒಬ್ಬ ಅಪೂರ್ವ ಕಲಾವಿದರ ಜೊತೆಗೆ ತಿರುಗಾಟ ಮಾಡಿದ ಸಮಾಧಾನ ಉಂಟು ನನಗೀಗ. ಹಾಗಾಗಿ ಇಂಥದ್ದು ಹೇಳಿಕೊಂಡೋದ್ರೆ ಬಹಳ ವಿಷಯಗಳುಂಟು. ಡ್ರೆಸ್ಸಿನ ಮೇಕಪ್, ಬಣ್ಣ ಬರೀತಾರೆ. ಒಂದು ಯಕ್ಷಗಾನದ ಕಿರೀಟ ವೇಷಕ್ಕೆ ಒಂದು ಬಣ್ಣದ ಮೇಕಪ್ ಕ್ರಮ ಇಲ್ವ ಅದಕ್ಕೆ, ರೇಖೆಗಳಿಗೆಲ್ಲ. ರಾಜಸ, ಸಾತ್ವಿಕ, ತಾಮಸ ವೇಷಗಳ ಗೆರೆಗಳು ಏನಂತ ಗೊತ್ತು ಬೇಕಾಬೇಡ. ಏನೆಲ್ಲ ಕೆಲವು ಸಲ ಯಕ್ಷಗಾನದ ವೇಷ ಹೌದು ಅಂತ ನನಗೆ ಸಂಶಯ ಬರ್ತದೆ. ಹೌದಲ್ವಾ, ನೀವೇ ಹೇಳಿ. ಈಗ ರೇಖೆಗೆ ನಿರ್ಣಯ ಉಂಟು. ಮೂಗಿನ ಪಾತಿಗೆ ಗೀಟ ಹಾಕಿ ಅದನ್ನೆಲ್ಲ ಅದ್ಭುತ ಕ್ರೌರ್ಯ ಮಾಡಿ ಸೌಮ್ಯದ ಪಾತ್ರವನ್ನು ನೋಡ್ಲಿಕ್ಕೆ ಆಗುದಿಲ್ಲ. ಕೆಲವು ಹುಬ್ಬು ಎಲ್ಲಿಗೆ ಹೋಗಿ ನಿಲ್ತದೆ ಅಂತ ಗೊತ್ತಿಲ್ಲ. ಅದಕ್ಕೆಲ್ಲ ಒಂದು ನಿರ್ಣಯ ಉಂಟು ಮೊದಲವರು ಮಾಡಿರೋದು, ಹೀಗೆ ಯಕ್ಷಗಾನದ ವೇಷ ಹೀಗೆ ಅಂತ. ಕಥಕಳಿಯನ್ನು ನೋಡಿ ಕಲಿಬೇಕು. ಅವರದ್ದು ಮೇಕಪ್ ಹೀಗೆ, ಅದರಲ್ಲಿ ಏನು ಬದಲಾವಣೆ ಇಲ್ಲ. ಇದು ಹಾಗೆ ಉಂಟಂತ ಬೇಕಾದ್ರೆ ನೋಡಿ ನಡಿ ಅಂತ ಹೇಳ್ತಾರೆ ಅವರು. ನಮ್ಮ ಕಲೆ, ನಮ್ಮ ಒಂದು ಪ್ರಾಕಾರ ಉಂಟಲ್ಲ, ನಿನಗೆ ಮನಸ್ಸಿದ್ರೆ ನೋಡಿದ್ರೆ ಸಾಕು, ನಿನ್ನ ಸಂತೋಷ ಅಂತ ನಿನಗೆ ಸಂತೋಷ ಪಡ್ಲಿಕ್ಕೆ ಆಗುತ್ತದೆ ಪಡಿ ಅಂತ ಹೇಳೋದವರು. ಅಭಿಮಾನಿಗಳನ್ನು ಸಂತೋಷ ಪಡಿಸುವುದಕ್ಕಾಗಿಯೇ ನಮ್ಮ ಕಲೆ ಅಲ್ಲ, ಬೇಕಾದ್ರೆ ನೀವು ಬಂದು ನೋಡಿ ಹೇಳುದು. ನಮ್ಮ ಯಕ್ಷಗಾನ ಏನಾಗಿದೆ ಅಂದ್ರೆ ಅಭಿಮಾನಿಗಳನ್ನು ಸಂತೋಷ ಪಡಿಸಲಿಕ್ಕೆ ಹೊರಟು 1 ಸುತ್ತು 2 ಸುತ್ತು ಬಂದು ಕುಣಿಯುವ 8 ಸುತ್ತು ಬರ್ತಾನೆ. ಕೈ ಮುಗಿದು ನಾವು ಕೂತುಕೊಳ್ಳುವ ರಥವನ್ನು ಹತ್ತಿ ಅಲ್ಲಿ ಯುದ್ಧ ಮಾಡ್ತಾನೆ. ರಥ ಎಲ್ಲರೂ ಏರ್ಲಿಕ್ಕಿಲ್ಲ. ಮೊದಲನೇ ಭಾಗವತರ ರಥ ಹಾಗೆ ಹತ್ತಿದ್ರೆ ಇಳಿ ಕೆಳಗೆ ಅಂತ ಹೇಳಿದರು. ಕುರಿಯದ ಭಾಗವತರಲ್ಲ ಆದ್ರೆ ಬಿಡ್ಲಿಕ್ಕೆ ಕೆಳಗೆ, ಯಾಕೆ ರಥ ಹತ್ತಿದ್ದು ಅಂತ ಕೇಳಿ, ರಥ ಹತ್ತಬೇಕಾದವನೇ ಹತ್ತಬೇಕು. ಇದು ಬಂದು ಬಲ ಬಂದವನು ರಥ ಹತ್ತಿ ಕುಣಿಯುವುದು ಎಂತದ್ದು, ಅದಕ್ಕೊಂದು ವ್ಯವಸ್ಥೆ ಇಲ್ಲ. ಪ್ರತಿಯೊಂದು ರಂಗನಿಗೆ ಮೊದಲು ವೆಂಕಟ ಮೊದಲೆಗಾರರು ಅಂತವರು, ಕಾಸರಗೋಡು ವೆಂಕಟರಮಣ ರಾಯರ ಮೊದಲೆಗಾರರು ಅಗತ್ಯಕ್ಕಿಂತ ಹೆಚ್ಚು ಮಾಡಿದ್ರೆ ಅವರು ಚೆಂಡೆ ಇಟ್ಟು ಹೊರಗೋದರು. ಆಗಾದ ಕಾರಣ ಈ ರಂಗ ಅಷ್ಟು ಕಾಲ ಒಂದು ಶುದ್ಧವಾಗಿ ಚಂದದಲ್ಲಿ ಉಳಿಯಿತು ಅಂತ ಹೇಳುದು ನಾನು. ಯಕ್ಷಗಾನ ಹೇಗೆ ಆಗಿ ಬೆಳವಣಿಗೆ ಆಗುವುದಕ್ಕಿಂತ ಬೆಳವಣಿಗೆ ಆಗದಿದ್ರೆ ಅಲ್ಲಿ ಇದ್ದಲ್ಲೇ ಇದ್ರೆ ಒಳ್ಳೇದು ಅಂತ ಮೊದಲೇ ಪೂರ್ವದಲ್ಲಿ ಹಿರಿಯ ಕಾಲದಲ್ಲೇ ಹೇಳಿ ಆಗಿದೆ. ಇದೀಗ ಏನೇನೋ ಆಗಿ ಬೆಳವಣಿಗೆ ಆಗುತ್ತಾ ಉಂಟು. ಭಾಗವತಿಗೆ ಮಾಡುವ ವಿಷಯವನ್ನಾದ್ರೂ, ಇದೀಗ ಭಾಗವತಿಗೆಲ್ಲ ಸ್ವಲ್ಪ ಅನುಭವ ಉಂಟು ಅಂತ ಗೊತ್ತು ನನಗೆ. ಭಾಗವತಿಗೆನೆ ನೋಡಿ, ಸಂಗೀತ ಮಾಡುವವರಿಗೆ ಒಂದು ರಾಗಕ್ಕೆ ಪರಿಧಿ ಅಂತ ಉಂಟು. ಅದು ಬಾಲಪಾಠಕ್ಕೆ ಮಾಡುವಾಗ ಅವನು ಆ ಹೇಳಬೇಕಾದಂತ ರಾಗಗಳನ್ನೇ ಬಳಸಿ ಹೇಳಬೇಕೋ ಬೇಡವೋ. ಮುದದಿಂದ ನಿನ್ನ ಶರಣೋತ್ತಿರುವಗ್ರ ಶಾಲುವ, ನಿನ್ನ ನಿತ್ಯವಶಗೊಳಿಸುವಂತ ಕ್ರಮ ಇದೆಲ್ಲ ಉಂಟಲ್ಲ, ಇದೆಲ್ಲ ಹೋಗಿ ಅವನಿಗೆ ಗೊತ್ತಿದ್ದ ರಾಗ ಹಾಡ್ಲಿಕ್ಕೆ ತೊಡಗಿದ್ದಾನಲ್ಲ ಈಗ, ಅವ ಕಲ್ತ ರಾಗ. ಹಾಗಿದ್ರೆ ಮೂಲ ಪಾಠ ಇಲ್ಲಿ ಉಂಟು, ಹೋಯ್ತಲ್ಲ. ಅವನಿಗೆ ಅಮೃತ ವರ್ಷನಿಗೆ ಗೊತ್ತುಂಟು, ಚಾರುಕೇಶಿಗೆ ಗೊತ್ತುಂಟು, ಕೇದಾರಗಳು ಗೊತ್ತು, ಮತ್ತೊಂದು ರಾಗ ಗೊತ್ತುಂಟು ಅಂತ ಅವನು ಕಲ್ತ ರಾಗವನ್ನು ಅವತ್ತು ಹಾಕ್ಲಿಕ್ಕೆ ತೊಡಗುದವ ರಂಗಸ್ಥಳದಲ್ಲಿ. ಅಗತ್ಯ ಇಲ್ಲಲ್ಲ ಅದು. ಮೋಹನ ರಾಗವನ್ನು, ಹಂಸಧ್ವನಿ, ಸಾವೇರಿ, ಶುದ್ಧ ಸಾವೇರಿ ಎಲ್ಲವನ್ನು ಸಂಗೀತದಲ್ಲಿ ಬಳಸಿದ್ರೆ ಮತ್ತೆ ಬಂದ ಭಾಗವತ ಅಂತ ಮಾಡುದು. ನನಗೆ ಸಂಗೀತ ಕೇಳಲಿಕ್ಕೆ ಆಗುದಿಲ್ಲ, ಎಷ್ಟು ಬೇಸರ ಆಗ್ತದೆ. ಅದಕ್ಕೆಲ್ಲ ಒಂದು ನಿರ್ಣಯ ಇಲ್ಲ, ಪೂರ್ವ ನಿರ್ಣಯ ಹೀಗೆ ಮಾಡಿಟ್ಟಿದ್ದಾರೆ. ಆ ಒಂದು ಕ್ರಮ ಪ್ರಕಾರದ ಹೋಗಬೇಕಾ ಬೇಡುವ. ಅದನ್ನು ಬಿಟ್ಟು ಇವನಿಗೆ ಗೊತ್ತಿರುವ ಮೋಹನ ಹಂಸಧ್ವನಿ, ಇವನಿಗೆ ಹಂಸಧ್ವನಿ ಗೊತ್ತಿಲ್ಲ, ದುಃಖ ರಾಗಕ್ಕೂ ಹಂಸಧ್ವನಿ ಆಗುದು ಕರುಣಾರಸಕ್ಕೆ ಬೇಕಾ? ಅದ್ರ ಅಗತ್ಯ ಉಂಟಾ? ಅಗತ್ಯ ಇಲ್ಲ. ಇದಕ್ಕಿಂತ ಮುಖ್ಯವಾಗಿ ಅವನು ಕಲಿಯಬೇಕಾದದ್ದು ಪದ್ಯದ ಸಾಹಿತ್ಯ. ಅದನ್ನು ಕಲಿಯುವುದೇ. ಮದನನ ಪಟ್ಟದ ರಾಣಿ ಅಂತ ಇದ್ರೆ ಮದನ ಪಟ್ಟದ ರಾಣಿ ಅಂತ ಹೇಳುವ ಭಾಗವತರು ಇವರಿಗೆ ಎಷ್ಟು ನೋವಾಗ್ತದೆ ಮನಸ್ಸಿಗೆ ಅಂದ್ರೆ ಪದ್ಯದ ಬಗ್ಗೆ ಏನು ಅಧ್ಯಯನವೇ ಇಲ್ಲ, ಸಾಹಿತ್ಯದ ಅನುಭವ ಇಲ್ಲ. ಒಂದು ಸಾಹಿತ್ಯ, ರಾಗ, ಶ್ರುತಿ, ಲಯ, ತಾಳ ಈ ಎಲ್ಲ ಅಂಗಗಳು ಪದ್ಯದಲ್ಲಿ ಬರ್ಬೇಕಾ ಬೇಡ? ಮೂಲ ಪಾಠ ಒಂದು 4 ದಿವಸ ಒಬ್ಬ ಗುರುಗಳ ಹತ್ರ ಕಲ್ತರು. ಮತ್ತೆ ಎಲ್ಲ ದಕ್ಷಿಣಾದಿ ಸಂಗೀತಗಾರರದೆಲ್ಲ ಕೇಸಟ್ಟು ಕೇಳಿ, ಎಸ್ ಪಿ ಬಾಲಸುಬ್ರಹ್ಮಣ್ಯಂದು, ಜೇಸುದಾಸ್ ಎಲ್ಲ ಕೇಳಿದ್ರು. ಇವರು ರಂಗದಲ್ಲಿ ಶುರು ಮಾಡಿದ್ರು ಹೇಳಿ. ಈಗ ಪ್ರಸಿದ್ಧರಾದಂತ ಕೆಲವು ಭಾಗವತಗಳು ಗಾನವೈಭವಕ್ಕೆ ಹೋಗ್ತಾರೆ.
ಅವರಿಗೆ ಮೂಲ ಪಾಠ ಗೊತ್ತುಂಟು ಹೇಗೆ ಹೇಳುದು ಅಂತ, ಗೊತ್ತಿಲ್ಲದೆ ಅವರು ಆಡುವುದಲ್ಲ. ಅವರನ್ನು ಅನುಕರಿಸಲಿಕ್ಕೆ ಇವರು ಹೊರಡ್ತಾರೆ. ಆದ್ರೆ ಅವರು ಸರಿಯಾದನ್ನು ಕಲ್ತ ಮೇಲೆ ಅದನ್ನು ಮಾಡುದು ಎಂಬ ಪ್ರಜ್ಞೆ ಬೇಕು ಇವರಿಗೆ, ಈಗ ಬಂದವರಿಗೆ ಇಲ್ಲವೇ ಇಲ್ಲ. ಇವರು ಬಂದ ಕೂಡಲೇ ಅವರು ಹಾಗೆ ಹೇಳಿದ್ದಾರೆ, ಇವರು ಅಮೃತ ವರ್ಷಿಣಿ ಹೇಳಿದ್ದಾರೆ, ಅವರು ಸಿಂಧು ಭೈರವಿ ಹೇಳಿದ್ದಾರೆ ಅಂತ ಹೇಳಿಕೊಂಡು ಇವನ ಸಿಂಧು ಭೈರವಿ ಇವನ ಅಮೃತ ವರ್ಷಿಣಿ ಸಂಗೀತಕ್ಕೆ ಬೇಡ. ಸಂಗೀತಕ್ಕೆ ಬೇಕಾದದ್ದು ಇಂಥ ಪದ್ಯ, ಶುದ್ಧ ಸಂಗೀತ, ಯಕ್ಷಗಾನದ ಶುದ್ಧ ಸಂಗೀತ ಕೇಳುವ ಇದೇ ಹೋಗಿ ಸಿಕ್ಕುದೇ ಇಲ್ಲ. ಇಲ್ಲಿ ಸಿಗ್ತದ ಬಾರಿ. ಎಲ್ಲೋ ಮೊನ್ನೆ ಕಾಟಿಲಿ ಮೇಳದಲ್ಲಿ ಒಂದು 2-3 ಕಡೆಯಲ್ಲಿ ನಾನು ಕಿವಿಗೊಟ್ಟೆ, ಬಹಳ ಖುಷಿ ಆಯ್ತು ನನಗೆ. ಬರಬೇಕಾದಂತ ನಾಟಿ, ಕಾಂಬೋದಿ, ಮಧ್ಯಮಾವತಿ, ಆಮೇಲೆ ಬೇಹಾಗ್ ರಾಗವೇ ಇಲ್ಲ, ಉಪಯೋಗವೇ ಇಲ್ಲ. ನೆನೆಯಿರೋ ಜನರೆಲ್ಲ ಗುಣಯುತನ ಘನಮೂರ್ತಿ ಮದಮೂರ ಗಣ, ಇದೆಲ್ಲ ಎಲ್ಲಿಂಟು ಸ್ವಾಮಿಗೆ ಯಕ್ಷಗಾನದಲ್ಲಿ? ಅವನಿಗೆ ಬೇರೆ ರಾಗ ಗೊತ್ತುಂಟು, ಅವ ಕಲ್ತಿದ್ದಾನೆ, ಅದಕ್ಕೆ ಅದನ್ನು ಹಂಸಧ್ವನಿ ಹಾಕ್ತಾರೆ ಶುರುವಿಗೆ. ಮೊದಲನೇ ಕಾಲದ 2 ಗಂಟೆ ಮೊದಲು ಹಾಕ್ಲಿಕ್ಕೆ ಉಂಟ ರಾಗ ಎಲ್ಲ. ಏನು ಬೊಕ್ಕ ಏಪ ಬಾರೋಣ ಅಂತ ಕೇಳ್ತಾನೆ ಅವ ರಾಗ. ಅವಾಗ ಹೇಳ್ಬೇಕು, ನೀನು ಆ ರಾಗ ಹಾಕುವ ಮಟ್ಟಕ್ಕೆ ಬೆಳಿಬೇಕು. ಆ ರಾಗ ನೀನು ಉಪಯೋಗ ಮಾಡ್ಬೇಕು. ಎಲ್ಲಿ ನೀನು ಭಾಗವತ ಆದ ಮೇಲೆ ಆ ಮಟ್ಟಕ್ಕೆ ಬೆಳಿ ರಾಗ ಹಾಕ್ಲಿಕ್ಕೆ. ಈಗ ನಿನಗೆ ಗೊತ್ತುಂಟು ಅಂತ ನೀನು ರಾಗ ಹಾಕಿದ್ರೆ ರಂಗನಾಡೆಲ್ಲ ರಂಗದ ಚಂದವೇ ಹಾಳಾಗಿ ಹೋಯ್ತು ಅಂತ. ಹಾಗಾಗಿ ತುಂಬಾ ನೋವಿನಲ್ಲಿ ಹೇಳುದು ನಾನು, ಸರಿಯಾದ ಒಬ್ಬ ಅಡ್ಮಿನಿಸ್ಟ್ರೇಷನ್, ಒಂದು ಸೂತ್ರಧಾರ ಭಾಗವತ ಮೇಳದಲ್ಲಿ ಬೇಕೇ ಬೇಕು ಕಂಟ್ರೋಲ್ ಮಾಡ್ಲಿಕ್ಕೆ. ಸಂಗೀತದಿಂದ ತೊಡಗಿ, ವೇಷ ಪರಿಕರಗಳಿಂದ ತೊಡಗಿ, ಬಣ್ಣಗಾರಿಕೆಯಿಂದ ತೊಡಗಿ, ರಂಗವನ್ನು ಕುಡಿಸುವ ಎಲ್ಲ ಪ್ರತಿಯೊಂದು ವಿಷಯಕ್ಕೂ ಒಬ್ಬ ಬೇಕೇ ಬೇಕು, ಒಬ್ಬ ಯಜಮಾನಾಗಿ. ಹಾಗಿಲ್ಲದಿದ್ರೆ ಈ ಯಕ್ಷಗಾನ ದಾರಿ ತಪ್ಪಿ ಎಲ್ಲೆಲ್ಲಿಗೆ ಹೋಗ್ತದೆ. ಅಲ್ಲ, ಹೇಳಿಕೆ ನಮ್ಗೆ ಕೂಡ ಧೈರ್ಯ ಇಲ್ಲ. ಯಾಕೆ ಗೊತ್ತುಂಟ, ನೀವೀಗ ಮನೆಗೆ ಬಂದು ಕೇಳುವ ಕಾರಣ ಧೈರ್ಯದಲ್ಲಿ ಹೇಳುದು. ನಾಳೆ ನಮ್ಮನ್ನು ಕೂಡ ಮನೆಯಲ್ಲಿ ಕೂತುಕೊಳಿಸಿ ಅದೀಗಿನ ಕಲಾವಿದರು ಅಲ್ಲಿಗೆ ಬಂದಿದೆ ಯಕ್ಷಗಾನ.